ಸೂರಜ್ ಹೂಗಾರ್ ಅವರು ಮೂಲತಃ ಯಾವ ಊರವರು? ಏನ್ ಚಾಲೆಂಜಸ್ ನ ಫೇಸ್ ಮಾಡಿದ್ರಿ ನೀವು? ಏನ್ ತುಂಬಾ ಕಷ್ಟ ಅಂತ ಅನ್ಸುತ್ತೆ ಈ ಫೀಲ್ಡ್ ಅಲ್ಲಿ? ಇಂಜಿನಿಯರಿಂಗ್ ಟೈಮಲ್ಲಿ ಆ್ಯಕ್ಟಿಂಗ್ ಅಗೇನ್ ಅನ್ಸರ್ಟನ್ ಅನ್ನೋದು ಇದ್ದಾಗ ನೀವೊಂದು IT ಜಾಬ್ ಬಿಟ್ಟಾಗ ಅಥವಾ ಮನೆಯವ್ರ ಸಪೋರ್ಟ್ ಹೇಗಿತ್ತು? ಮಂಗಳಗೌರಿ ಮದುವೆ ಅದರಲ್ಲಿ ಸೋರ್ಸ್ ಆಫ್ ಇನ್ಕಮ್ ಇವತ್ತಿನ ಲೈಫ್ ಸ್ಟೈಲಲ್ಲಿ ಯಾರು ನಿಮ್ಮ ರೋಲ್ ಮಾಡೆಲ್? ಯಾರು ನಿಮಗೆ ಸಿಕ್ಕಾಪಟ್ಟೆ ಇಷ್ಟ? ಯಾರು ನೋಡಿ ಇನ್ಸ್ಪೈರ್ ಆಗ್ತಾರೆ? ಕೃಷ್ಣ ರುಕ್ಕು ಧಾರಾವಾಹಿ ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದೆ. ಸೊ ಇದರಲ್ಲಿ ಭರತ್ ಅವರು ಅಂದರೆ ಅವರ ಕ್ಯಾರೆಕ್ಟರು ತುಂಬಾ ಫೇಮಸ್ಸು. ಸೊ ಎಲ್ರಿಗೂ ಕೂಡ ತುಂಬಾ ಅಚ್ಚುಮೆಚ್ಚು. ಇವತ್ತು ನಮ್ಮ ಜೊತೆಗೆ ಭರತ್ ಪಾತ್ರಧಾರಿ ಸೂರಜ್ ಹೂಗಾರ್ ಅವರು ನಮ್ಮ ಶೋನಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋದು ಎಷ್ಟು ಕಷ್ಟ, ಎಷ್ಟು ಈಸಿ, ಎಲ್ಲ ವಿಚಾರದ ಬಗ್ಗೆ ಅವ್ರ ಹತ್ರ ತಿಳ್ಕೊಳ್ತಾ ಹೋಗೋಣ. ಹೆಲೋ. ಹಾಯ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು? ಸೂಪರ್. ಓಕೆ, ಹೇಳಿ ಭರತ್, ಹೇಗೆ ಅನಿಸ್ತಾ ಇದೆ ಒಂದು ಧಾರಾವಾಹಿ ಜರ್ನಿ? ಸೊ ಕೃಷ್ಣ ರುಕ್ಕು ಸೀರಿಯಲಲ್ಲಿ ಆ್ಯಕ್ಚುಲಿ ಆ್ಯಕ್ಟಿಂಗ್ ಅಂತ ಬಂದಾಗ ಯಾವುದೇ ಪ್ರಾಜೆಕ್ಟ್ ಆದರೂ ಒಟ್ಟಿನಲ್ಲಿ ಸೆಟ್ಟಲ್ಲಿದ್ದರೆ ಅದು ಖುಷಿನೇ ಬೇರೆ. ಸೊ ಆ್ಯಕ್ಟಿವ್ಲಿ ಲೈಕ್ ನೋ ಮ್ಯಾಟರ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಕಂಟಿನ್ಯೂಸ್ಲಿ ನೋಡ್ತಾ ಕಂಟಿನ್ಯೂಸ್ಲಿ ವರ್ಕ್ ಮಾಡ್ತಾಯಿದ್ರೆ ಸೆಟ್ಟಲ್ಲಿ ಒಟ್ಟಿನಲ್ಲಿ ಕ್ಯಾಮ್ರಾಗೆ ಹತ್ತಿರವಾಗಿದ್ದರೆ ಅದು ಖುಷಿನೇ ಬೇರೆ ಆ್ಯಸ್ ಅನ್ ಆರ್ಟಿಸ್ಟ್. ಯಾ, ಸೂರಜ್ ಹೂಗಾರ್ ಅವರು ಮೂಲತಃ ಯಾವ ಊರವರು? ಎಲ್ಲಿ ಹುಟ್ಟಿದ್ದು ಬೆಳೆದಿದ್ದು? ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದರೆ. ಸೊ ನಾನು ಬೆಳಗಾವಿಲಿ ಹುಟ್ಟಿದ್ದು. ಬೆಳಗಾವಿಲಿ ಎಕ್ಸಮ್ಮ ಅಂತ ಒಂದು ಗ್ರಾಮ, ನಮ್ಮ ಅಮ್ಮನ ತವ್ರ ಮನೆಯಲ್ಲೇ ಹುಟ್ಟಿದ್ದು. ಸೊ ಆಮೇಲೆ ಬೆಳಗಾಮಲ್ಲೇ ನನ್ನ ಎಜುಕೇಷನ್ ಎಲ್ಲ ಆಯಿತು. ಅಪ್ಪ ಅಮ್ಮ ಟೀಚರ್ಸು. ಆಮೇಲೆ ಇಂಜಿನಿಯರಿಂಗ್ ಮುಗಿಸ್ದೆ. ಇಂಜಿನಿಯರಿಂಗ್ ಮುಗಿಸೋವಾಗ ಮುಂಬೈ ಹೋಗಿ ಆ್ಯಕ್ಟಿಂಗ್ ಟ್ರೈನಿಂಗ್ ಮಾಡಿಕೊಂಡೆ. ಸೊ ವಾಪಸ್ ಬಂದು ಡಿಗ್ರಿ ಮುಗಿಸ್ಬಿಟ್ಟು ಬೆಂಗಳೂರಿಗೆ ಬಂದೆ. ಇಲ್ಲಿ ಬಂದು ಆಡಿಷನ್ಸು ಅದು ಇದು ಎಲ್ಲ ಸ್ಟಾರ್ಟ್ ಆಯಿತು. ಕೆಲವೊಂದು ಜಾಬ್ಸ್ ಕೂಡ ಮಾಡಿದೆ ಟೆಂಪ್ರರಿ. ಈ ನಾನ್ ಟೆಕ್ನಿಕಲಲ್ಲಿ ಮಾಡಿದೆ ಕೆಲವೊಂದು ಕಂಪ್ನೀಸಲ್ಲಿ. 2-3 ತಿಂಗಳು ಮಾಡಿ ಆ್ಯಪ್ಸ್ಕೊಂಡು ಆಗೋದು ಇದೇ ಅವಾಗೆಲ್ಲ ಅಷ್ಟೇ ಡ್ಯೂರೇಷನ್ಗೆ ಕೆಲಸ ಮಾಡಿ ಎಲ್ಲ ಬಿಟ್ಬಿಟ್ಟೆ. ಆ್ಯಕ್ಚುಲಿ ಅಂದರೆ ಮೇನ್ಲಿ ಫೋಕಸ್ ಇದ್ರ ಮೇಲೆ ಇತ್ತು. ಸೊ ಏನು ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದೇ ಅಂದ್ಕೊಂಡಿದ್ರಾ ಅಥವಾ ಹೇಗೆ ಈ ಫೀಲ್ಡಲ್ಲೇ ಮುಂದುವರಿಬೇಕು ಅಂತ? ಅದಕ್ಕೆ IT ಜಾಬ್ ಇಷ್ಟ ಆಗ್ತಿರ್ಲಿಲ್ವಾ, ಹೇಗೆ? ಇಂಜಿನಿಯರಿಂಗ್ ಟೈಮಲ್ಲಿ ವೆರಿ ಶ್ಯೂರ್ ಆಯಿತು. ಅಂದರೆ ಮೈಂಡ್ಸೆಟ್ ಹಿಂಗಾಯಿತು ಅಂದರೆ ಆ್ಯಕ್ಟಿಂಗೇ ಮಾಡಬೇಕು ಅಂತ ಫಿಕ್ಸ್ ಆಗೋದೆ. ಅದಾದಮೇಲೆ ಡಿಗ್ರಿ ಮುಗಿಸ್ಬೇಕಿತ್ತು. ಸೊ ಮುಗಿಸಾದ್ಮೇಲೆ ಬೆಂಗಳೂರಿಗೆ ಬಂದು ಅದೇ ಲೈಕ್ ಫ್ರಮ್ ದ ಸ್ಕ್ರ್ಯಾಚ್ ಎಲ್ಲ ಸ್ಟಾರ್ಟ್. ಕಾಂಟ್ಯಾಕ್ಟ್ಸ್ ಇರಲಿಲ್ಲ, ಏನಿಲ್ಲ. ಹೆಂಗೆಂಗೋ ಹುಡ್ಕೊಂಡು ಒಬ್ಬರಿಂದ ಒಬ್ಬರು ಆಡಿಷನ್ಸು ಅದು ಇದು ಎಲ್ಲ ಅಲ್ದಾಡಿ ಸುತ್ತಾಡಿ ಒಂದು ಚಿಕ್ಕ ರೋಲಿಂದ ಸ್ಟಾರ್ಟ್ ಆಯಿತು. ವೆರಿ ಫಸ್ಟ್ ಟೈಮ್ ಕಲರ್ಸ್ ಕನ್ನಡದಲ್ಲಿ ಇದು ಮಂಗಳಗೌರಿ ಮದುವೆ ಅದರಲ್ಲಿ ವಿಲ್ಲನ್ ಆಗಿ ಶಾರ್ಪ್ ಶೂಟರ್ ಕ್ಯಾರೆಕ್ಟರ್ ಇತ್ತು. ಸೊ ಇಟ್ ವಾಸ್ ಜಸ್ಟ್ 3 days ಶೂಟ್. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ದ್ಯಾಟ್ ವಾಸ್ ಮೈ ಫಸ್ಟ್ ಎವರ್ ಆನ್ ಸ್ಕ್ರೀನ್ ಅಪಿಯರೆನ್ಸ್. ಯಾ, ಇವಾಗ ಖುಷಿ ಆಗ್ತಿದೆಯಾ ಸೀರಿಯಲ್ ಎಲ್ಲ ಮಾಡ್ಕೊಂಡು? ಡೆಫಿನೆಟ್ಲಿ ಖುಷಿ ಅಂದರೆ ಅದೇ ಒಬ್ಬ ಆರ್ಟಿಸ್ಟ್ ಆಗಬೇಕು ಅಂತ, ಆ್ಯಕ್ಟರ್ ಆಗಬೇಕು ಅಂತ ಏನು ಕನಸಿತ್ತು. ಆ್ಯಕ್ಟಿವ್ಲಿ ಆನ್ ಸ್ಕ್ರೀನ್ ಇದ್ದರೆ ಅದು ತುಂಬಾ ಖುಷಿ ಅನಿಸುತ್ತೆ. ಏನು ಚಾಲೆಂಜಿಂಗ್ ಅನಿಸುತ್ತೆ ಈ ಫೀಲ್ಡಲ್ಲಿ? ಬಿಕಾಸ್ ನೀವು ಹೇಳಿದ್ರಿ ತುಂಬ ಸ್ಟ್ರಗಲ್ ಮಾಡಿಕೊಂಡು ಚಿಕ್ಕ ರೋಲಿಂದ ಸ್ಟಾರ್ಟ್ ಮಾಡಿ ಇವತ್ತು ಕೃಷ್ಣ ರುಕ್ಕು ಧಾರಾವಾಹಿಯಲ್ಲಿ ಒಂದು ಮೇನ್ ಲೀಡ್ ಆಗೋದು ಅಂದರೆ ಒಂದು ಪೋಸ್ಟರಲ್ಲಿ ಕಾಣಿಸ್ಕೋತೀರಿ. ಸೊ ಇದು ಎಷ್ಟು ಸ್ಪೆಷಲ್ ನಿಮಗೆ? ಅಗೇನ್ ಕಮ್ಮಿಂಗ್ ಫ್ರಮ್ ನೋವೇರ್, ಬ್ಯಾಕ್ಗ್ರೌಂಡ್ ಇಲ್ಲದೇ, ಏನೂ ಗಂಧ ಗಾಳಿ ಇಲ್ಲದೇ, ಯಾರೂ ಹೆಲ್ಪ್ ಮಾಡೋಕ್ಕೂ ಯಾರೂ ಇಲ್ಲದೇ ಬರೋದು. ಆ್ಯಂಡ್ ನಾನು ಆ್ಯಕ್ಚುಲಿ ಬಂದಿದ್ದೆ ಒಂದು ಕ್ಯಾರೆಕ್ಟರ್ ಸಿಗಲಿ ಅಂತ, ಆ್ಯಕ್ಟಿಂಗ್ ಒಟ್ಟಿನಲ್ಲಿ ಸ್ಟಾರ್ಟ್ ಆಗಲಿ ಅಂತ. ಸೊ ಲಕಿಲಿ 2 ಸೀರಿಯಲಲ್ಲಿ ಮೇನ್ ಲೀಡಾಗಿ ಮಾಡಿದೆ. ದ್ಯಾಟ್ಸ್ ಅ ಬಿಗ್ ಥಿಂಗ್ ಫಾರ್ ಮೀ ಆಬ್ವಿಯಸ್ಲಿ. ಆ್ಯಂಡ್ ಇವಾಗಲೂ ಕೂಡ ಜಿ ಟಿ ವಿಲಿ ಲೈಕ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಇಸ್ ವೆರಿ ಅಮೇಝಿಂಗ್ ಫಾರ್ ಮೀ. ವಾಟ್ ವಾಸ್ ಯುವರ್ ಫಸ್ಟ್ ಸ್ಯಾಲ್ರಿ? ಅದೆಷ್ಟು ಸ್ಪೆಷಲ್ ಇತ್ತು ನಿಮಗೆ ಸಿಕ್ಕಿದ್ದು? ಅಂದರೆ ಆ್ಯಕ್ಟಿಂಗಲ್ಲಿ ಫಸ್ಟ್ ಟೈಮ್ 1,500,000. ಬಟ್ ಏನು ಮಾಡಿದೆ ಅನ್ನೋದು ಐ ಮೀನ್ ಇಟ್ಕೊಂಡಿದ್ದೆ. ಲೈಕ್ ಇಟ್ಸ್ ಅದೇ ಫಸ್ಟ್ ನೆನಪಲ್ಲ, ದಟ್ ಆ್ಯಕ್ಟಿಂಗಿಂದ ಬಂದಿರೋ. ಆ್ಯಕ್ಟಿಂಗು ಅಥವಾ ಈ ಸಿನಿಮಾ ಫೀಲ್ಡು, ಸೀರಿಯಲ್ ಫೀಲ್ಡು ಅಂತ ಅಂದರೆ ನೆಕ್ಸ್ಟು ಏನಾಗುತ್ತೋ ಏನೋ, ಚಾನ್ಸ್ ಸಿಗುತ್ತಾ, ಆಪರ್ಚುನಿಟಿ ಸಿಗುತ್ತಾ ಅಂತೆಲ್ಲ ಇರುತ್ತೆ. ಇದ್ರ ನಡುವೆ ನೀವೊಂದು IT ಜಾಬ್ ಬಿಟ್ಟಾಗ ಅಥವಾ ಮನೆಯವ್ರ ಸಪೋರ್ಟು ಹೇಗಿತ್ತು ಇದಕ್ಕೆ? ಫ್ಯಾಮಿಲಿ ಸಪೋರ್ಟ್ ಡೆಫಿನೆಟ್ಲಿ ತುಂಬಾ ಇತ್ತು. ದೇ ಹ್ಯಾವ್ ಹೆಲ್ಪ್ ಮೀ ಥ್ರೂ ಎವ್ರಿ ಥಿಕ್ ಆ್ಯಂಡ್ ಥಿನ್. ಎಂಥದ್ದೇ ಸಿಚುವೇಷನಲ್ಲೂ ಹೆಲ್ಪ್ ತುಂಬ ಮಾಡಿದ್ದಾರೆ. ಅಪ್ಪ ಅಮ್ಮ, ಮೈ ಅಕ್ಕ, ಇನ್ಕ್ಲೂಡಿಂಗ್ ಮೈ ಭಾವ. ಸೊ ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಆದರೆ
ಒಂದಿರುತ್ತೆ ಮನೆಯವ್ರಿಗೂ ಕೂಡ ಅದು ಚಿಂತೆ ಅನ್ನೋದಿರುತ್ತೆ. ಜಾಸ್ತಿ ಟೈಮಲ್ಲಿ ಕೆಲಸ ಏನೂ ಆಗ್ತಾಯಿಲ್ಲ ಅಂದರೆ ಜಾಬ್ ಮಾಡು ಅದು ಇದು, ಲೈಕ್ ಎವ್ರಿ ಫ್ಯಾಮಿಲಿ ಇಸ್ ದ ಸೇಮ್. ಸೊ ಅಂಥ ಟೈಮಲ್ಲಿ ಅಗೇನ್ ಟೆಂಪ್ರರಿ ಜಾಬ್ಸು ಅದು ಇದು ಸೋರ್ಸ್ ಆಫ್ ಇನ್ಕಮ್ ಏನಾದ್ರು ಮಾಡ್ಕೊಳ್ಳೋಕ್ಕೆ ಅಂತ ಸರ್ವೈವಲ್ ತುಂಬಾ ಕಷ್ಟ ಆಗುತ್ತೆ ಕೆಲವೊಂದು ಸತಿ. ಸೊ ಅಂಥ ಸ್ಟ್ರಗಲ್ಸು ಇತ್ತು. ಬಟ್ ಅಗೇನ್ ಪ್ರಾಜೆಕ್ಟ್ಸ್ ಬರ್ತಾ ಇದ್ದಾಗ ಆಡಿಷನ್ಸು ಅದು ಇದು ಆಗ್ತಾ ಇರುತ್ತೆ, ಸ್ವಲ್ಪ ಗ್ಯಾಪ್ ಆಗುತ್ತೆ. ಅದೇ ಇಂಡಸ್ಟ್ರಿದ್ದು ಇದಲ್ಲ, ಅನ್ಸರ್ಟನ್ ಇದೆ ತುಂಬ ಅಂತ, ಅದೆಲ್ರಿಗೂ ಗೊತ್ತು. ಬಟ್ ಚೂಸ್ ಮಾಡಿದ್ದೀವಿ ಅಂದಮೇಲೆ ಆಬ್ವಿಯಸ್ಲಿ ವಿ ಹ್ಯಾವ್ ಟು ಗೋ ಥ್ರೂ ಇಟ್. ಸೊ ಏನು ಚಾಲೆಂಜಸ್ನ ಫೇಸ್ ಮಾಡಿದ್ರಿ ನೀವು? ಏನು ತುಂಬ ಕಷ್ಟ ಅಂತ ಅನಿಸುತ್ತೆ ಈ ಫೀಲ್ಡಲ್ಲಿ? ಆಪರ್ಚುನಿಟೀಸ್ನ ಹುಡ್ಕೋದಾ, ಅಥವಾ ಆ್ಯಕ್ಟಿಂಗನ್ನು ಕಲ್ತ್ಕೊಳ್ಳೋದಾ, ಅಥವಾ ನಿಮಗೆ ಈಗ ಕಂಟಿನ್ಯೂಸ್ ಆಪರ್ಚುನಿಟಿ ಸಿಕ್ಕಲಿಲ್ಲ ಅಂದಾಗ ಅದನ್ನು ಹೆಂಗೆ ನೀವು ನಿಮ್ಮ ಮೈಂಡ್ಸೆಟ್ ಹೆಂಗೆ ಸ್ಟ್ರಾಂಗ್ ಮಾಡಿ ಇಟ್ಕೊಂಡಿರ್ತೀರಿ, ಹೇಗೆ? ಆ್ಯಕ್ಟಿಂಗ್ ಅಗೇನ್ ಅನ್ಸರ್ಟನ್ ಅನ್ನೋದು ಇದ್ದಾಗ ಕೆಲವೊಂದು ಸತಿ ಆಗುತ್ತೆ, ತುಂಬ ಟೈಮ್ ಏನೂ ಸಿಗದೆ ಹೋಗುತ್ತೆ. ಮಾತಾಡ್ತಾರೆ, ಅಲ್ಲಿಂದ ಕನ್ಫರ್ಮ್ ಇನ್ನೇನಾಗುತ್ತೆ. ಒಂದು 5-6 ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡಿರ್ತಾರೆ, ಇನ್ನೇನು ಅದರಲ್ಲಿ ಯಾವುದೋ ಒಂದು ಆಗುತ್ತೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಉಲ್ಟಾ ಹೋಗುತ್ತೆ. ಸೊ ಅಂದ್ಕೊಂಡಿದ್ದು ಆಗಲ್ಲ ಲೈಕ್ ಎವ್ರಿ ಟೈಮ್. ಹಾಗಿದ್ದಾಗ ಅಗೇನ್ ಸ್ಟೇಟ್ ಆಫ್ ಮೈಂಡ್ ಅದು ತುಂಬ ಫ್ಲಿಪ್ ಆಗ್ತಾ ಇರುತ್ತೆ. ಬಟ್ ಅಗೇನ್ ಯು ಹ್ಯಾವ್ ಟು ಕೀಪ್ ವರ್ಕಿಂಗ್ ಆನ್ ಯುವರ್ ಸೆಲ್ಫ್. ಆ್ಯಸ್ ಐ ಸೆಡ್, ಆರ್ಟಿಸ್ಟ್ ಆಗಬೇಕು ಅನ್ನೋದು ಚೂಸ್ ಮಾಡಿದಾಗ ಸೋರ್ಸ್ ಆಫ್ ಇನ್ಕಮ್ ಇಟ್ಕೊಂಡು ಮಾಡೋದು ಒಳ್ಳೇದು ಅಂತ ಅನಿಸುತ್ತೆ, ಹೇಗೆ? ಸೋರ್ಸ್ ಆಫ್ ಇನ್ಕಮ್ ಇವತ್ತಿನ ಲೈಫ್ ಸ್ಟೈಲಲ್ಲಿ ಡೆಫಿನೆಟ್ಲಿ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಆನ್ ಅ ವೆರಿ ಪ್ರಾಕ್ಟಿಕಲ್ ನೋಟ್ ಬೇಕೇ ಬೇಕು. ಆರ್ಟಿಸ್ಟ್ ಆಗಬೇಕು ಅನ್ನೋದು ಅಥವಾ ಬೇರೆ ವಾಟ್ ಎವರ್ ಇಟ್ ಈಸ್ ಡ್ರೀಮ್ಸ್ ಅನ್ನೋದು ಇದ್ದಾಗ ಅದ್ರ ಮೇಲೆ ವರ್ಕ್ ಮಾಡ್ತೀವಿ, ಹೌದು. ಬಟ್ ಅದ್ರ ಜೊತೆಗೆ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಡೆಫಿನೆಟ್ಲಿ ಬೇಕು. ನಿಮ್ಮ ಊರಲ್ಲಿ ಈಗ ನಿಮ್ಮದು ಸೀರಿಯಲ್ ಆದಮೇಲೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಅಥವಾ ನಿಮ್ಮ ವೆಲ್ ವಿಷರ್ಸು ಏನು ಹೇಳಿದ್ರು ನಿಮ್ಮನ್ನು ಆನ್ ಸ್ಕ್ರೀನ್ ನೋಡಿ ಅಂತ? ಎಲ್ಲರೂ ತುಂಬಾ ಖುಷಿಯಾದರು. ಲೈಕ್ ಅದು ವೆರಿ ಫಸ್ಟ್ ಟೈಮ್. ಅಲ್ಲೂ ಕೂಡ ಪೋಸ್ಟರ್ಸ್ ಎಲ್ಲ ಮಾಡಿ ಬ್ಯಾನರ್ಸ್ ಹಾಕಿ, ಸೊ ಅಲ್ಲಿ ಡಿಫ್ರೆಂಟ್ ಲೆವೆಲಲ್ಲಿ ಅವ್ರದ್ದು ಪ್ರಮೋಷನ್ಸ್ ಎಲ್ಲ ಮಾಡಿದ್ರು. ಲೈಕ್ ವಾಟ್ ಎವರ್ ಪ್ರಾಜೆಕ್ಟ್ಸ್ ಐ ಡಿಡ್, ನನ್ನದೇ ಸಪ್ರೇಟಾಗಿ ಏನೇನೋ ಮಾಡಿಕೊಂಡು. ಏನು ಡಿಫ್ರೆನ್ಸ್ ಆಗಿದೆ ಸೀರಿಯಲಿಗೆ ಬಂದಮೇಲೆ ನಿಮಗೆ ನಿಮ್ಮ ಲೈಫಲ್ಲಿ? ಒಬ್ಬ ನಟ ಅನ್ನೋ ಗುರುತು ಸಿಕ್ಕಿದೆ. ಆ್ಯಂಡ್ ಅದೇ ಕಲೆಗೆ ಬೆಲೆ ಕೊಡೋದು ಅನ್ನೋದು. ಆ್ಯಕ್ಚುಲಿ ನಮ್ಮ ತಾತ ಮ್ಯೂಸಿಕ್ ಟೀಚರು ಇದ್ದರು. ಆ್ಯಂಡ್ ಅವರು ಅಣ್ಣ ತಮ್ಮ ಎಲ್ಲ ಇವರು ಡ್ರಾಮಾ ಆವಾಗ ಥಿಯೇಟ್ರಲ್ಲಿ. ಸೊ ನಾನು ಅದರಲ್ಲೇನು ಭಾಗಿಯಾಗಿರಲಿಲ್ಲ. ಬಟ್ ಸ್ಟಿಲ್ ಸಮ್ಹೌ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಸೇರಿಕೊಂಡೆ. ಆ್ಯಂಡ್ ಯು ಕ್ಯಾನ್ ಸೇ ಬ್ಲಡ್ಡಲ್ಲಿ ಬಂದಿದೆ ಅಂತ. ಉತ್ತರ ಕರ್ನಾಟಕದವರಾಗಿರೋದ್ರಿಂದ ನಿಮ್ಮ ಲ್ಯಾಂಗ್ವೇಜ್ ಎಲ್ಲ ಡಿಫ್ರೆಂಟ್ ಇರುತ್ತೆ. ಸೊ ಇಲ್ಲಿ ಬಂದು ಸೀರಿಯಲಲ್ಲೂ ಬೆಂಗಳೂರು ಕನ್ನಡನೇ ಬೇರೆ ಇದೆ. ಸೊ ಹೆಂಗೆ ಅಡ್ಜಸ್ಟ್ ಆದ್ರಿ? ಇದು ಸ್ಟಾರ್ಟಿಂಗ್ ನಾನು ಅಂದ್ಕೊಂಡಿದ್ದೆ ಬೆಂಗಳೂರು ಕನ್ನಡ ಏನು ಬಿಡು ಬರುತ್ತೆ ಅಂತ. ಬಟ್ ಬಂದು ಆ್ಯಕ್ಚುಲಿ ಆ್ಯಕ್ಟ್ ಮಾಡಬೇಕಾದ್ರೆ ಆವಾಗ ಮೈ ಆ್ಯಕ್ಸೆಂಟ್ ವಾಸ್ ಲೈಕ್ ಇದು ಲಗ್ನ ಪತ್ರಿಕೆ ಸೀರಿಯಲಲ್ಲಿ ಅರವಿಂದ್ ಕೌಶಿಕ್ ಸರ್ ಅವರು ಡೈರೆಕ್ಟರ್ ಇದ್ದರು. ಸೊ ಅವ್ರು ಹೇಳ್ತಾಯಿದ್ರು ಹಿಂಗೆ ಡೈಲಾಗು, ಹೋಗ್ತಾಯಿದ್ದೀರಾ ಬೆಳಗಾವಿಗೆ ಹೋಗ್ತಾಯಿದ್ದೀರಾ, ವಾಪಸ್ ಬನ್ನಿ ಅಂತ. ಸೊ ಇಟ್ ವಾಸ್ ಅ ಬಿಟ್ ಚಾಲೆಂಜಿಂಗ್ ಅನ್ನೋದಕ್ಕಿಂತ ಆ ರೂಢಿ ಇರಲಿಲ್ಲ, ಅಭ್ಯಾಸ ಇರಲಿಲ್ಲ, ಮಾತಾಡಿ ಯಾರೂ ಇರಲಿಲ್ಲ. ಸೊ ನಮ್ಮವ್ರ ಜೊತೆ ಅಂತೂ ನಮ್ಮ ಥರನೇ ಮಾತಾಡ್ತೀವಿ. ಸೊ ಅಗೇನ್ ಯಾರಿಗಾದರೂ ಬರಬೇಕು ಅಂದರೆ ಈ ಆ್ಯಕ್ಸೆಂಟು ಕಲೀರಿ, ಎಷ್ಟಾಗುತ್ತೋ ಅಷ್ಟು ಬೇರೆ ಬೇರೆ ಭಾಷೆಗಳನ್ನ ಕಲೀರಿ ಅಂತ ಹೇಳ್ತೀನಿ. ಫ್ರೆಷರ್ಸ್ ಇವಾಗ ಏನು ನೋಡ್ತಾ ಇದ್ದೀವೋ ಅದ್ರ ಬೇಸಿಸ್ ಮೇಲೆ ಆ್ಯಕ್ಟಿಂಗ್ ಕಲೀರಿ, ಕಲೆ ಬಗ್ಗೆ ಸ್ವಲ್ಪ ನಾಲೆಜ್ ಇಟ್ಕೊಳ್ಳಿ, ಸ್ಕಿಲ್ಸ್ ಮೇಲೆ ವರ್ಕ್ ಮಾಡಿ. ಆ್ಯಂಡ್ ಯಾವುದೂ ಇಮ್ಮಿಡಿಯೇಟ್ಲಿ ಸಿಗಲ್ಲ. ಆ್ಯಂಡ್ ಶಾರ್ಟ್ಕಟ್ ಅಂತೂ ಎಕ್ಸ್ಪೆಕ್ಟ್ ಮಾಡಲೇಬೇಡಿ. ಕೀಪ್ ವರ್ಕಿಂಗ್ ಆನ್ ಯುವರ್ ಸೆಲ್ಫ್. ಇಂಡಸ್ಟ್ರಿ ತುಂಬ ಅನ್ಸರ್ಟನ್ ಇದೆ, ಅದು ಎಲ್ರಿಗೂ ಗೊತ್ತು. ಆದರೆ ಇಲ್ಲಿ ಬರೀ ದುಡ್ಡಿನಗೋಸ್ಕರ ಅಥವಾ ಫೇಮ್ಗೋಸ್ಕರ ಬರೋದಾದರೆ ಪ್ಲೀಸ್ ಬರಬೇಡಿ. ನೀವು ಮಾಡಿದಂಥ ಮೊದಲ ಧಾರಾವಾಹಿಗಳು ಯಾವ ಕಾರಣಕ್ಕೆ ಅಂದರೆ ಯಾವಾಗ ಎಪಿಸೋಡ್ಸ್ ಮುಗೀತು, ಅದು ಹೇಗೆ ನಿಮ್ಗೆ ಇಂಟಿಮೇಟ್ ಮಾಡಿದ್ರು? ಮುಂಚೆನೇ ಹೇಳಿರ್ತಾರಾ ಹೇಗೆ? ಅಂದರೆ ಹೇಗೆ ಎಂಡ್ ಆಗಿತ್ತಾ? ಹಾಂ, ಅಂದರೆ ಪ್ರೊಡಕ್ಷನ್ ಆಗಲಿ ಚಾನಲ್ ಆಗಲಿ ಹೇಗೋ ಒಂದು ಲಗ್ನ ಪತ್ರಿಕೆ ಸೊ ಅದು ಅಬ್ರಪ್ಟ್ಲಿ ಎಂಡ್ ಆಯಿತು ಬಿಕಾಸ್ ಆಫ್ ಸಮ್ ಇಶ್ಯೂಸ್ ಬಿಟ್ವೀನ್ ಪ್ರೊಡಕ್ಷನ್ ಆ್ಯಂಡ್ ಚಾನಲ್ಲು ಅಥವಾ ಏನು ಆ ಕೋವಿಡ್ ಟೈಮು ಇತ್ತು. ಸೊ ಇಂಟಿಮೇಟ್ ಅಂತೂ ಮಾಡಿದರು, ಬಟ್ ಅಗೇನ್ ಇಟ್ ವಾಸ್ ಹಾರ್ಡ್ ಟು ಡೈಜೆಸ್ಟ್. ಲೈಕ್ ವಿದಿನ್ ಅ ವೀಕ್, ಅಂದರೆ ಶೂಟಿಂಗ್ ನಡೀತಾ ಇದೆ, ಇನ್ನೊಂದು ವಾರದಲ್ಲಿ ಇದು ಮುಗಿತಾ ಇದೆ ಅಂತ ಗೊತ್ತಾದಾಗ ಇಟ್ ವಾಸ್ ಶಾಕಿಂಗ್. ಬಟ್ ಅಗೇನ್ ಹ್ಯಾವ್ ಟು ಅಕ್ಸೆಪ್ಟ್ ಆ್ಯಂಡ್ ಮೂವ್ ಆನ್ ಅಷ್ಟೇ. ನೆಕ್ಸ್ಟ್ ಬೇರೆ ಆಮೇಲೆ ಕಥೆಯೊಂದು ಶುರುವಾಗಿದೆ ಮಾಡಿದೆ, ಅದರಲ್ಲೂ ಆ್ಯಸ್ ಅ ಮೇನ್ ಲೀಡ್ ಮಾಡಿದೆ. ಆ್ಯಂಡ್ ಅಲ್ಲೂ ಸಮ್ ಇಶ್ಯೂಸಿಂದ ದ ಚಾನಲ್ ಡಿಸೈಡೆಡ್ ಲೈಕ್ ನನ್ನ ಕ್ಯಾರೆಕ್ಟರ್ ಇನ್ನೊಬ್ಬರು ಮಾಡಲಿ ಅಂತ. ಸೊ ಅಗೇನ್ ಪಾಸಿಟಿವ್ ಆಗಿ ತೊಗೊಂಡು ನನ್ನ ಮೇಲೆ ಏನು ವರ್ಕ್ ಮಾಡಬೇಕು ಅದನ್ನು ಮಾಡಿಕೊಂಡು ಐ ಅಕ್ಸೆಪ್ಟೆಡ್ ಆ್ಯಂಡ್ ಮೂವ್ಡ್ ಆನ್.
ಅದೇ ರೀಸೆಂಟ್ಲಿ ದಿಲೀಪ್ ರಾಜ್ ಪ್ರೊಡಕ್ಷನಿಂದ ಒಂದು ಕಾಲ್ ಬಂತು ಸೇಯಿಂಗ್ ಈ ರೀತಿ ಇದೆ ಕ್ಯಾರೆಕ್ಟರ್ಸ್ ಅಂತ. ಐ ವಾಸ್ ಲೈಕ್ ಓಕೆ, ಐ ಮೀನ್ ದಿಲೀಪ್ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ ಮುಂಚೆಯಿಂದ. ಸೊ ಹೆಂಗೋ ಬೈ ಚಾನ್ಸ್ ಸಿಕ್ತು ಆ್ಯಂಡ್ ಎಲ್ಲ ವರ್ಕೌಟ್ ಆಗ್ತಾ ಹೋಯಿತು ಈಗ. ದಿಲೀಪ್ ಸರ್ ಹೇಗಿದ್ರು ನಿಮ್ಮ ಜೊತೆ ಸೆಟ್ಟಲ್ಲಿ, ಅವ್ರ ನೆನಪನ್ನು ಹಂಚ್ಕೊಳ್ಳೋದು? I would say out of all the people that I've met in the industry, one such amazing person, very skillful and very knowledgeable person. ಅವರಿಂದ ಕಲಿಯೋದಕ್ಕೆ ತುಂಬ ಇತ್ತು, ಬಟ್ ನನಗೆ ಅವ್ರ ಜೊತೆ ಜಾಸ್ತಿ ಟೈಮ್ ಸಿಗಲಿಲ್ಲ ಕೆಲಸ ಮಾಡೋಕ್ಕೆ. ಬಟ್ ಅಗೇನ್ ಇಂಡಸ್ಟ್ರಿಗೊಂದು ಅದು ಲಾಸ್ ಅಂತಲೇ ಹೇಳ್ತೀನಿ ನಾನು. ಲೈಕ್ ಅಷ್ಟು ಒಳ್ಳೆ ವ್ಯಕ್ತಿ. ನೀವೇನು ಕಾನ್ವರ್ಸೇಷನ್ ಇಟ್ಕೋತಾ ಇದ್ರಿ ಅವ್ರ ಹತ್ರ ಲಾಸ್ಟ್ ಮಾತಾಡಿದ್ದೀನಿ? ಲೈಕ್ ಕ್ಲಿಯರ್ಲಿ ನೆನಪಿದೆ ನನಗೆ, ಶೂಟಿಂಗ್ ಸೆಟ್ಟಲ್ಲಿ ತಿಂಡಿ ತಿನ್ಬೇಕಾದ್ರೆ ಅವರು ಮುಂದಿನ ಕತೆ ಹೇಳ್ತಾಯಿದ್ರು, ಈ ಸೀರಿಯಲ್ ಹೇಗೆ ಹೋಗುತ್ತೆ, ನೆಕ್ಸ್ಟ್ ಟ್ರ್ಯಾಕ್ ಏನೇನು, ನಂದು ಏನೇನು ಅದರಲ್ಲಿ ಇರುತ್ತೆ ಅಂತ. ಸೊ ಆ್ಯಕ್ಚುಲಿ ತುಂಬ ಎಕ್ಸೈಟಿಂಗ್ ಇತ್ತು ಆ್ಯಂಡ್ ಐ ರಿಯಲಿ ವಾಂಟೆಡ್ ಹಿಮ್ ಟು ಇನ್ನೂ ಡೈರೆಕ್ಟ್ ಮಾಡಬೇಕು ಆ್ಯಂಡ್ ಇನ್ನೂ ಇನ್ಪುಟ್ಸ್ ಕೊಡಬೇಕು ಅಂತ. ಬಟ್ ಐ ಮಿಸ್ ಹಿಮ್, ಐ ಪರ್ಸ್ನಲಿ ಮಿಸ್ ಹಿಮ್. ನಿಮಗೆ ಈ ಸೀರಿಯಲ್ ಸಿನಿಮಾ ಅಂತ ಬಂದಾಗ ಯಾರು ನಿಮ್ಮ ರೋಲ್ ಮಾಡಲು, ಯಾರು ನಿಮಗೆ ಸಿಕ್ಕಾಪಟ್ಟೆ ಇಷ್ಟ, ಯಾರು ನೋಡಿ ಇನ್ಸ್ಪೈರ್ ಆಗ್ತೀವಿ? ಇನ್ಸ್ಪೈರ್ ಅಂತ ಬಂದಾಗ ಪರ್ಸ್ನಲಿ ಅಂದರೆ ಇಷ್ಟ ಆಗಿರೋರು ಸುದೀಪ್ ಸರ್ ಇಷ್ಟ ನನಗೆ. ಅದು ಬಿಟ್ಟು ಆ್ಯಕ್ಟಿಂಗ್ ಸ್ಕಿಲ್ಸ್ ಆ್ಯಂಡ್ ಬೇರೆ ಇಂಡಸ್ಟ್ರಿದು ಅಂತ ಹೇಳೋದಾದರೆ ನವಾಜುದ್ದೀನ್ ಸಿದ್ದಿಕಿ, ಇವ್ರ ಪರ್ಫಾರ್ಮೆನ್ಸ್ ಎಲ್ಲ ಇಷ್ಟ ನನಗೆ ತುಂಬ. ಮನೋಜ್ ಸರು. ಯಾ, ಹೀರೋಯಿನ್ಸಲ್ಲಿ ಯಾರು ಇಷ್ಟ? ವೆರಿ ಬಿಗಿನಿಂಗ್ ಅಂದರೆ ಕಾಲೇಜ್ ಟೈಮಿಂದ ರಮ್ಯಾ ಅವ್ರು ಇಷ್ಟ ಆಗ್ತಿದ್ರು ಆ್ಯಂಡ್ ರಾಧಿಕಾ ಅವ್ರು ಇಷ್ಟ ಆಗ್ತಿದ್ರು. ಯಾ. ನಿಮ್ಗೆ ಈ ಸೀರಿಯಲ್ ಆದ ನಂತರ ಏನು ಫೀಮೇಲ್ ಕ್ರಷ್ ಅವ್ರ ಸಂಖ್ಯೆ ಜಾಸ್ತಿ ಆಗಿದೆಯಾ? ಹೇಗೆ, ಏನು ಡಿಫ್ರೆನ್ಸ್ ಆಗಿದೆ? ಇನ್ಸ್ಟಾಗ್ರಾಮ್, ಸೋಷಿಯಲ್ ಸೈಟ್ಸಲ್ಲಿ ಮೆಸೇಜಸ್ ಬರುತ್ತಾ? ಅದು ಡೆಫಿನೆಟ್ಲಿ ಎಲ್ರಿಗೂ ಇದ್ದೇ ಇರುತ್ತೆ. ಆ್ಯಂಡ್ ಇದು ಔಟ್ಡೋರ್ ಎಲ್ಲರೂ ಶೂಟ್ ಹೋದಾಗ, ಈಗ ನಾನು ಲೆಕ್ಚರರ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ, ರೀಸೆಂಟ್ಲಿ ಔಟ್ಡೋರ್ ಶೂಟ್ ಹೋಗಿದ್ವಿ. ಅಲ್ಲಿ ಒಂದು ಕಾಲೇಜು, ಅಲ್ಲಿ ಹುಡುಗಿರೆಲ್ಲ ಬಂದು ಸರ್ ನೀವೇ ನಮ್ಮ ಲೆಕ್ಚರರ್ ಆಗಿ ಬನ್ನಿ ಅದು ಇದು ಅಂತ ಅಂದ್ಕೊಂಡು. ಸೊ ಇಂಥ ಅಟೆನ್ಷನ್ ಎಲ್ಲ ಇದೇ ಇರುತ್ತೆ ಆ್ಯಂಡ್ ಇಟ್ ಫೀಲ್ಸ್ ನೈಸ್. ಐ ಮೀನ್ ಆ್ಯಸ್ ಅನ್ ಆರ್ಟಿಸ್ಟ್ ಸೀರಿಯಸ್ ಆಗಿ ಪ್ರಪೋಸ್ ಎಲ್ಲ ಅದು ಕೂಡ ಇರುತ್ತೆ, ಬಟ್ ಅಗೇನ್ ಅದು ಅಷ್ಟಕ್ಕೆ ಐ ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ವಾಟ್ ಅಂತ. ಸೊ ಅವ್ರಿಗೂ ಅರ್ಥ ಆಗುತ್ತೆ, ಅದು ಅಲ್ಲಿ ನಿಲ್ಲಿಸ್ಬಿಡ್ತೀನಿ. ನಿಮ್ಮ ಲೈಫಲ್ಲಿ ಯಾವುದಾದ್ರು ಲವ್ ಸ್ಟೋರಿ ಅಂತ ಈಗ ಎಂಥದ್ದು ಇಲ್ಲ. ಮನೇಲಿ ರ್ಯಾಂಡಮ್ ಕ್ರಷಸ್ ಎಲ್ಲ ಇರುತ್ತೆ ಕಾಲೇಜ್ ಲೈಫ್, ಅದು ಇದು. ಬ್ರೇಕಪ್ ಆಗಿ ಬೇಜಾರಾಗಿದ್ದು ಅಂಥದ್ದೆಲ್ಲ ಇಲ್ಲ, ಅದೆಲ್ಲ ತಾಗೋಕ್ಕೂ ಬಿಡಲ್ಲ. ವೆರಿ ಏನು ಮೈಂಡ್ಸೆಟ್ ಹಂಗೆ ಆಗಿದೆ ದ್ಯಾಟ್ ಫೋಕಸ್ ಮಾಡಿ ಬೆಳೀರಿ, ಅರ್ನ್ ವೆಲ್, ಲಿವ್ ಅ ಗುಡ್ ಲೈಫ್ ಅಂತ. ಸೊ ಯಾ. ಸೊ ನಿಮ್ಮನ್ನು ಇಷ್ಟಪಡುವಂಥ ಜನರಿಗೆ ಏನು ಹೇಳ್ತೀರಿ ನೀವು? ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಖಂಡಿತವಾಗ್ಲೂ ತುಂಬಾ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಇನ್ನೂ ಮಾಡ್ತೀನಿ. ಹಿಂಗೆ ಆಶೀರ್ವದಿಸಿ ಆ್ಯಂಡ್ ಎಂಟರ್ಟೈನ್ ಅಂತೂ ಮಾಡ್ತಾ ಇರ್ತೀನಿ ಹೀಗೆ. ಓಕೆ, ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಏನು? ಏನೆಲ್ಲ ಮಾಡ್ತೀರಾ ಊಟ ತಿಂಡಿ? ಬಿಕಾಸ್ ಸೀರಿಯಲ್ ಅಂತ ಬಂದಾಗ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನಾನು ವೆಜಿಟೇರಿಯನ್, ಲೈಕ್ ಪ್ರಾಪರ್ ವೆಜಿಟೇರಿಯನ್ ಆ್ಯಂಡ್ ಡ್ರಿಂಕು ಸ್ಮೋಕು ಕೂಡ ಮಾಡಲ್ಲ. ಅದೇ ಇಲ್ಲಿ ಯಾರೂ ನಂಬಲ್ಲ, ಅದು ಇವತ್ತಿನ ದಿನಗಳಲ್ಲಿ ನೋ ಒನ್ ವಿಲ್ ಅಕ್ಸೆಪ್ಟ್ ಇಟ್. ಹಿಂಗೆ ಇರ್ತೀಯಾ, ಎಷ್ಟು ಬೋರಿಂಗ್ ಅದು ಇದು ಅಂತಾರೆ, ಬಟ್ ಐ ಡೋಂಟ್ ರಿಯಲಿ ಕೇರ್. ಆ್ಯಂಡ್ ಫಿಟ್ನೆಸ್ಸು ರೆಗ್ಯುಲರ್ ಜಿಮ್ ಏನು ಹೋಗಲ್ಲ ನಾನು, ಬಟ್ ವರ್ಕೌಟ್ ಮಾಡ್ತೀನಿ. ಲೈಕ್ ಆ್ಯಕ್ಟಿವ್ಲಿ ಐ ಕೀಪ್ ಡೂಯಿಂಗ್ ಸಮಥಿಂಗ್. ಮನೇಲಿ ವರ್ಕೌಟ್ ಆದರೂ ಮಾಡ್ತಾ ಇರ್ತೀನಿ. ಆ್ಯಂಡ್ ಯಾ, ಲೈಫ್ ಇಸ್ ಗುಡ್. ಫುಡ್ ಹ್ಯಾಬಿಟ್ಸ್ ಅಗೇನ್ ಜಂಕ್ ತಿನ್ಬೇಕಂದಾಗ ತಿಂತೀನಿ, ಬಟ್ ಕಡಿಮೆ, ಇತ್ತೀಚೆಗೆ ಕಡಿಮೆ ಮಾಡಿದ್ದೀನಿ. ಬಟ್ ವೆಜಿಟೇರಿಯನ್ ಫುಡ್ಡಲ್ಲಿ ರೊಟ್ಟಿ ಚಪಾತಿ, ಉತ್ತರ ಕರ್ನಾಟಕದ ಊಟ ಅಂತೂ ಅಪರೂಪದ್ದು. ಬಟ್ ಬೆಂಗಳೂರಲ್ಲಿ ಸಿಗ್ತಾ ಇದೆ ಸದ್ಯಕ್ಕೆ. ಸೊ ಏನಕ್ಕೆ ನಾರ್ತ್ ಕರ್ನಾಟಕ ಅಂದ ತಕ್ಷಣ ರೊಟ್ಟಿ ಊಟ ಏನದು ಒಂದು ಬಾಂಧವ್ಯ, ಏನದು ಇಮೋಷನ್ ಅಂತ? ಅಂದರೆ ಈ ಕಡೆ ಇರೋರಿಗೆ ಮುದ್ದೆ ಊಟ ಹೆಂಗೆ ಅದು ಒಂದು ಅನ್ಸುತ್ತಲ್ಲ, ಮುದ್ದೆ ತಿಂದೆ ಅಂತ. ಸೊ ಆ ರೀತಿ ರೊಟ್ಟಿ, ಜೋಳದ ರೊಟ್ಟಿ ಆ್ಯಂಡ್ ಚಪಾತಿನೂ ಮಾಡ್ತೀವಿ, ಎಲ್ಲ ಪಲ್ಯಗಳಿರುತ್ತೆ. ಇಟ್ಸ್ ಲೈಕ್ ಹೆಲ್ದಿ ಫುಡ್. ನೀವು ನೋಟಿಸ್ ಮಾಡ್ದಂಗೆ ಅಲ್ಲಿ ಯಾರೂ ಹಂಗೆ ಒಬೀಸ್ ಆಗಿ ದಪ್ಪ ಆ ಥರ ತುಂಬ ಕಡಿಮೆ ಜನ ಆ ಥರ. ಸೊ ಇಟ್ಸ್ ಲೈಕ್ ವೆರಿ ಹೆಲ್ದಿ ಫುಡ್ ಆ್ಯಂಡ್ ಹೊಟ್ಟೆ ತುಂಬ ತೃಪ್ತಿ ಇರುತ್ತೆ ಊಟ ಮಾಡ್ದಂಗೆ. ರೆಗ್ಯುಲರ್ ಆಗಿ ಬರೀ ಜೋಳದ ರೊಟ್ಟಿ ತಿನ್ನೋದ್ರಿಂದನೇ ನಿಮ್ಗೆ ರೈಸ್ ತಿನ್ನಬೇಕು ಅಂತ ಅನ್ಸಲ್ವಾ? ಬಿಕಾಸ್ ಇಲ್ಲ, ರೈಸ್ ಐಟಮ್ಸು ಎವ್ರಿ ಡೇ ಮಾಡ್ತೀವಿ, ಅನ್ನ ಸಾರು, ಬೇಳೆ ಸಾರು. ಸೊ ಇದೆಲ್ಲ ತುಂಬ ಇಷ್ಟ. ಮನೇಲಿ ಮಾಡಿರೋ ಅಡುಗೆ ಅದೇ, ಅಲ್ಲಿ ಮನೇಲಿದ್ದಾಗ ಅದು ಬೇರೆ ಕತೆ, ಬರೀ ಅದೇ ತಿಂದು ಆಚೆ ಹೋಗ್ಬೇಕನ್ಸುತ್ತೆ. ಬಟ್ ಮನೆಯಿಂದ ಆಚೆ ಬಿದ್ಮೇಲೆ, ಆಚೆ ಹೋದ್ಮೇಲೆ ಗೊತ್ತಾಗುತ್ತೆ ಮನೆ ಊಟ ಎಷ್ಟು ಮುಖ್ಯ ಅಂತ.
ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್ಸ್ ಏನಿದೆ ಸಿನಿಮಾ ಸೀರಿಯಲ್ ಅಥವಾ ಇವಾಗ ನೀವು ನೋಡ್ತಾ ಇರ್ಬೋದು ತುಂಬ ಟ್ರೆಂಡಿಂಗಲ್ಲಿ ವೆಬ್ ಸೀರೀಸ್ಗಳಿದೆ, ಕನ್ನಡ OTT ಕೂಡ ಪ್ರಾರಂಭ ಆಗ್ತಾ ಇದೆ. ಸೊ ಏನು ಹೇಳ್ತೀರಿ? ನನ್ನ ಮೇನ್ ಫೋಕಸ್ಸು ಅದೇ, ಬರೋಕ್ಕೆ ಮುಂಚೆ ಐ ಹ್ಯಾಡ್ ದ ಸ್ಟ್ರಾಂಗ್ ಥಾಟ್ ಮೂವಿ ಇಂಡಸ್ಟ್ರಿಯಲ್ಲಿ ಏನೋ ಮಾಡಬೇಕು ಅಂತ. ಬಟ್ ಆಗ್ತಾ ಹೋಗುತ್ತೆ ಈಗ ಒಂದೊಂದೇ, ನೋಡೋಣ ಹೌ ಇಟ್ ವರ್ಕ್ಸ್. ಒಂದು ಮೂವಿಲಿ ವಿಲನ್ ಆಗು ಮಾಡಿದ್ದೀನಿ, ಅರ್ಧಂಬರ್ಧ ಪ್ರೇಮಕತೆ ಅಂತ. ದಿವ್ಯ ಹುಡುಗ ಆ್ಯಂಡ್ KP ಅರವಿಂದ್ ಅವರಿದ್ದರು. ಸೊ ಲೆಟ್ಸ್ ಸಿ, ಮೇನ್ ಫೋಕಸ್ ಅದೇ ಇರುತ್ತೆ, ಮೂವಿ ಇಂಡಸ್ಟ್ರಿ ಆ್ಯಂಡ್ ವೆಬ್ ಸೀರೀಸ್ ಕೂಡ ತುಂಬ ಒಳ್ಳೊಳ್ಳೆ ಕತೆಗಳು ಬರ್ತಾಯಿದೆ. ಆ್ಯಂಡ್ ಅಗೇನ್ ಪರ್ಸ್ನಲಿ ನನಗೆ ಈ ಚಾಲೆಂಜಿಂಗ್ ರೋಲ್ಸ್ ಎಲ್ಲ ತುಂಬ ಇಷ್ಟ, ಲೈಕ್ ಡಿಫ್ರೆಂಟಾಗಿ ಮಾಡೋದು, ಪರ್ಫಾರ್ಮ್ ಮಾಡೋ ಥರ ಎಕ್ಸ್ಪೆರಿಮೆಂಟಲ್ ಕ್ಯಾರೆಕ್ಟರ್ಸ್. ಸೊ ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಐ ಲೈಕ್ ದಿಸ್ ಚಾಲೆಂಜಿಂಗ್ ಕ್ಯಾರೆಕ್ಟರ್ಸ್. ಓಕೆ, ಸೊ ನಿಮ್ಮನ್ನು ಕೊನೆಯದಾಗಿ ಇಷ್ಟಪಡುವಂತಹ ಒಂದಷ್ಟು ಜನರಿಗೆ ಏನು ಒಂದು ಮೆಸೇಜ್ ಕೊಡ್ತೀರಿ? ನಿಮ್ಮನ್ನು ಇಷ್ಟಪಟ್ಟು ನಾವು ಸೀರಿಯಲ್ ಮಾಡಬೇಕು ಅಂತೆಲ್ಲ ನಿಮ್ಮನ್ನು ರೋಲ್ ಮಾಡೆಲ್ ಆಗಿ ತಗೊಂಡಿರ್ತಾರೆ ಸ್ವಲ್ಪ ಜನ. ಅಂದರೆ ಬರೋರ್ಗ ಬನ್ನಿ, ಇಂಡಸ್ಟ್ರಿ ತುಂಬಾ ದೊಡ್ಡದಿದೆ, ತುಂಬಾ ಏನು ವೆಲ್ಕಮಿಂಗ್ ಆಗಿದೆ. ನೀವು ಕಲೆಗೆ ಬೆಲೆ ಕೊಟ್ಟು ಬನ್ನಿ, ಬರೀ ದುಡ್ಡು ಆ್ಯಂಡ್ ಫೇಮ್ಗೋಸ್ಕರ ಬರಬೇಡಿ. ಯಾ ಒಳ್ಳೆಯದು. ಯಾವ ಥರ ಹುಡುಗಿರ್ಬೇಕು ಅಂತ ಇಷ್ಟ? ಸದ್ಯಕ್ಕೆ ಈ ಮನೆಯಿಂದನೇ ಈ ಪ್ರಶ್ನೆ ನಾನು ತುಂಬ ಡಾಜ್ ಮಾಡ್ತಾಯಿದ್ದೀನಿ, ಎಲ್ಲ ಪುಷ್ ಮಾಡ್ತಾ ಹೋಗ್ತಾಯಿದ್ದೀನಿ. ಇತ್ತೀಚೆಗೆ ಎಲ್ಲ ನೋಡ್ತಾ ಇದ್ರೆ ಕತೆಗಳು ಮದುವೆನೇ ಬೇಡ ಅನಿಸ್ಬಿಟ್ಟಿದೆ ಲಿಟ್ರಲಿ. ಸೊ ಪೇಷನ್ಸ್ ಲೆವೆಲ್ ತುಂಬಾ ಕಡಿಮೆ ಆಗಿದೆ ಎಲ್ರಿಗೂ, ಲೈಕ್ ಲಿಟ್ರಲಿ ಟಾಲರೆನ್ಸ್ ಲೆವೆಲ್ಲು ತುಂಬಾ ಲೈಕ್ ಝೀರೋ ವಿತ್ ರೆಸ್ಪೆಕ್ಟ್ ಟು ರಿಲೇಷನ್ಶಿಪ್ಸ್ ಆ್ಯಂಡ್ ಮದುವೆಗಳು. ಈ ಏನದು ಫ್ರೆಂಡ್ಶಿಪ್ಗಳು ಇವತ್ತು ಇದೆ ನಾಳೆ ಇಲ್ಲ ಅನ್ನೋ ಥರ ಇರ್ತಿತ್ತಲ್ಲ, ಆ ರೀತಿ ಮದುವೆ ಆಗಿದೆ ಇವತ್ತಿನ ಟೈಮಲ್ಲಿ. ಹಿಂಗಾಗಿ ಡಿವೋರ್ಸ್ ಲೈಕ್ ದೇರ್ ಇಸ್ ನೋ ಮೀನಿಂಗ್ ಲೆಫ್ಟ್ ಅಂತ ಅನಿಸ್ಬಿಟ್ಟಿದೆ. ಅಗೇನ್ ನಿಮಗೊಂದು ಹುಡುಗಿ ಹುಡುಕಬೇಕು ಅಂದರೆ ಏನು ಕ್ವಾಲಿಟೀಸ್ ಇಂಪಾರ್ಟೆಂಟ್? ನೋ ಮ್ಯಾಟರ್ ವಾಟ್, ನಾಟ್ ಟು ಗಿವ್ ಅಪ್ ಆನ್ ಈಚ್ ಅದರ್ ಅಷ್ಟೇ. ಸಿಚುವೇಶನ್ಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಲೈಫ್ ಅಂದಮೇಲೆ ಅಪ್ಸ್ ಆ್ಯಂಡ್ ಡೌನ್ಸು ಇದ್ದೇ ಇರುತ್ತೆ. ಸೊ ಸ್ವಲ್ಪ ಡೌನ್ಫಾಲ್ ನೋಡಿ ಬೇಡ ನೀ ಸರಿ ಇಲ್ಲ ಹಿಂಗೆ ಅಂದ್ಕೊಂಡು ಹೋದರೆ ದೇರ್ ಇಸ್ ನೋ ಮೀನಿಂಗ್. ಆ್ಯಂಡ್ ಐ ಥಿಂಕ್ ನಮ್ಮ ಅಪ್ಪ ಅಮ್ಮನ ಜನ್ರೇಷನ್ ಏನಿತ್ತು ಅದೇ ಲಾಸ್ಟ್ ಆಫ್ ದಿ ಜೆನ್ಸಿ ಟರ್ಮ್ಸ್ಗಳ ಬಗ್ಗೆ ಏನು ಅನಿಸುತ್ತೆ? ಸಿಚುವೇಶನ್ಶಿಪ್ಪು ಅಥವಾ ಏನೇನೋ ಅದೇ ಏನೇನೋ ಬಂದಿದೆ, ಲೈಕ್ ಲಿಟ್ರಲಿ. ಹೌದು, ಅಗೇನ್ ಎಲ್ಲ ಟೆಂಪ್ರರಿ. ಅದು ಆ ಮೊಮೆಂಟಿಗೆ ತಕ್ಕಂಗೆ ಎಲ್ಲದಕ್ಕೂ ಒಂದೊಂದು ಹೆಸರು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಎನಿವೇ ಅವ್ರಿಗೆ ಕ್ಲಾರಿಟಿ ಇದ್ದರೆ ಓಕೆ. ಎಂಡ್ ಆಫ್ ದ ಡೇ ಇಫ್ ಎವ್ರಿ ಒನ್ ಈಸ್ ಪೀಸ್ಫುಲ್ ದೆನ್ ಆಲ್ ಗುಡ್ ವಿದೌಟ್ ಹರ್ಟಿಂಗ್ ಅದರ್ಸ್. ಸೊ ಇದಿಷ್ಟು ಕೂಡ ಸೂರಜ್ ಹೂಗಾರ್ ಅವರ ಮಾತಾಗಿತ್ತು. ಸೊ ಅವರ ಹಿನ್ನೆಲೆ, ಅವ್ರ ಸೆಟ್ಟಲ್ಲಿ ಹೇಗಿರ್ತಾರೆ, ಸೊ ಆಪರ್ಚುನಿಟೀಸ್ಗಳ ಬಗ್ಗೆ ಒಂದಷ್ಟು ಮಾತಾಡಿದ್ವಿ, ಒಂದಷ್ಟು ಅವ್ರ ಲೈಫ್ ಬಗ್ಗೆ ನಮಗೆ ಒಂದಷ್ಟು ಪರಿಚಯವನ್ನು ಮಾಡಿಕೊಟ್ರು. ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ.